ಕರಿಲಾ? ಸರಿ ಕರಿ. ಡಂಗನಕ ಡಂಗನಕ ಡನ್. ಕೇಳ್ರಪ್ಪ ಕೇಳ್ರಿ. ಡಂಗನಕ ಡಂಗನಕ ಡನ್. ಎಲ್ರು ನಾವು ಇರೋ ಕಡೆ ಆಚೆ ಬನ್ನಿ. ಡಂಗನಕ ಡಂಗನಕ ಡನ್. ಏನ್ ಮಾಡ್ತಾ ಇದ್ಯಾ? ಅದೇ ಡರ್ಲಿಂಗು, ಓಲ್ಡ್ ಮೂವಿನಲ್ಲಿ ಹೀಗೆ ತಾನೇ ಕರಿತಿದ್ದು. ಸ್ವಲ್ಪ ಸುಮ್ಮನೆ ನಿಂತ್ಕೋ. ಅಪ್ಪ, ಚಿಕ್ಕಪ್ಪ, ಚಿಕ್ಕಿ, ಎಲ್ರು ಸ್ವಲ್ಪ ಹೊರಗೆ ಬರ್ತೀರಾ? ಯಾಕಮ್ಮ ಹಾಕಿ ಕುಕ್ಕೋತಾ ಇದೀಯಾ? ಏನಾಯ್ತು? ಹೇಳ್ತೀನಿ ಇರಪ್ಪ. ಏನಾಯ್ತು ಕೀರ್ತನ? ಯಾಕೆ ಹೀಗೆ ಕುಕ್ಕೋತಾ ಇದೀಯಾ? ಡೆಫಿನೆಟ್ಲಿ ಚಿಕ್ಕಪ್ಪ. ಇಫ್ ನಾಟ್, ನಾನು ನಿಮ್ಮೆಲ್ಲರ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸರಿ ಆಯ್ತು, ಏನ್ ವಿಷಯ ಅಂತ ಹೇಳು. ಎಲ್ರು ಬರ್ಲಿ ಇರಿ ಚಿಕ್ಕಿ. ಸೀತಕ್ಕ ಸತ್ಯಕಾರ್ತಿ ಮನೇಲಿಲ್ಲ. ಓಹೋ, ರಿತುನೂ ಕರಿಬೇಕಾ? ಊರ್ಮಿಳ, ರಿತುನ್ ಕರಿಯಮ್ಮ. ಅಣ್ಣ ನೀನು ಕೂತ್ಕೋ. ಎಷ್ಟೊತ್ತು ನಿಂತ್ಕೋತೀಯ? ಪರವಾಗಿಲ್ಲ, ಅದೇನು ಅಂತ ಕೇಳ್ಬೇಡೋಣ. ಏನೇ ನಿಂದು? ಈಗೆಲ್ಲ ಬಂದಿದ್ದೀವಿ ತಾನೆ, ಮೊದಲು ವಿಷಯ ಏನು ಅಂತ ಹೇಳು. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿನ್ನ ಥ್ಯಾಂಕ್ಸ್ ಮನೆ ಹಾಳಾಯ್ತು. ಮೊದಲು ವಿಷಯ ಹೇಳೆ. ನಿಮ್ ಎಲ್ಲರಿಗೂ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅದೇನು ವಿಷಯ ಅಂತ ಬೇಗ ಹೇಳು. ವೇಟ್, ಹೇಳ್ತೀನಿ. ನೀನು ತುಂಬ ಬಿಲ್ಡಪ್ ಕೊಡ್ತಾ ಇದೆಯಾ. ವಿಷಯ ಏನು ಅಂತ ಬೇಗ ಹೇಳು, ನಾ ಹೊರಗಡೆ ಹೋಗಬೇಕು. ಕೂಲ್ ರಿತು, ನಿಂಗೆ ವಿಷಯ ಗೊತ್ತಾದ್ಮೇಲೆ ಎಲ್ಲಿಗೂ ಹೋಗೋದಕ್ಕೆ ಕೈ ಕಾಲೇ ಆಡೋದಿಲ್ಲ. ಕೈ ಕಾಲು ಆಮೇಲೆ ಆಡಿಸೋದಿರಲಿ, ಮೊದಲು ವಿಷಯ ಹೇಳು. ಅಪ್ಪ, ಇದೇನು ಗೊತ್ತಾ ನಿಮಗೆ? ಏನಿದು? ನಮಗೇನು ದಿವ್ಯದೃಷ್ಟಿ ಇದೆಯಾ ನೋಡಿದ ತಕ್ಷಣ ಹೇಳೋದಕ್ಕೆ? ಕಾಮ್ ಡೌನ್ ಅಪ್ಪ, ಕಾಮ್ ಡೌನ್. ಇಷ್ಟಕ್ಕೆ ಯಾಕೆ ರೇಗ್ತಾ ಇದ್ದೀರಾ? ಇಲ್ಲಿ ನೀವು ಕೋಪ ಮಾಡ್ಕೋಬೇಕಾಗಿರೋ ಮ್ಯಾಟರೇ ಬೇರೆ ಇದೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಏನು ಲಕ್ಷ್ಮಣ ಅದು? ಅಗ್ರಿಮೆಂಟ್ ಪೇಪರ್ ಥರ ಇದೆ. ಅಗ್ರಿಮೆಂಟಾ? ಯಾವ ಅಗ್ರಿಮೆಂಟ್ ಅಮ್ಮ ಕೀರ್ತನ ಇದು? ಅಮ್ಮ ಮತ್ತೆ ಸತ್ಯನ್ ಮಧ್ಯೆ ನಡೆದಿರೋ ಅಗ್ರಿಮೆಂಟ್. ವಾಟ್? ಸೀತಾ ಮತ್ತು ಸತ್ಯಳ ನಡುವೆ ನಡೆದಿರೋ ಅಗ್ರಿಮೆಂಟಾ? ಎಸ್ ಅಪ್ಪ, ಈ ಪೇಪರ್ಸು ಅಮ್ಮ ಮತ್ತೆ ಸತ್ಯನ್ ಮಧ್ಯೆ ನಡೆದಿರೋ ಅಗ್ರಿಮೆಂಟ್. ಬೇಕಾದ್ರೆ ನೀವೇ ಒಂದ್ಸತಿ ರೆಫರ್ ಮಾಡಿ. ರೀ, ಏನ್ರಿ ಇದೆ ಅದರಲ್ಲಿ? ಸೋ ಕಾಲ್ಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸತ್ಯ ಈ ಮನೆಯಲ್ಲಿ ಸೊಸೆಯಾಗಿ ಉಳ್ಕೋಬೇಕು ಅಂತಂದರೆ ಅವಳು ಹೇಗಿರಬೇಕು, ಏನೇನೆಲ್ಲ ಮಾಡಬೇಕು ಅಂತ ಅಮ್ಮ ಅವಳಿಗೆ ಹಾಕಿರೋ ಕಂಡೀಷನ್ಸ್. ಸುಮ್ಮನೆ ಏನೇನೋ ಮಾತಾಡಬೇಡ ಕೀರ್ತನ. ಸೀತಾಗೆ ಇವೆಲ್ಲ ತಿಳಿಯೋದಿಲ್ಲ. ಅವಳು ಯಾಕೆ ಅಗ್ರಿಮೆಂಟ್ ಮಾಡಿಸ್ತಾಳೆ? ಮೇಲಾಗಿ ಅತ್ತಿಗೆ ಅಂಥ ಕೆಟ್ಟ ಮನಸ್ಸಿಲ್ಲ. ಎಲ್ರನ್ನೂ ಒಗ್ಗಟ್ಟಾಗಿ ಇಡೋದಕ್ಕೆ ನೋಡ್ತಾರೆ. ಸುಮ್ಮನೆ ಏನೇನೋ ಬಾಯಿ ಬಂದ ಮಾತಾಡಬೇಡ ಕೀರ್ತನ. ಹೌದು, ಈಗ ಸತ್ಯನ ವಿಷಯದಲ್ಲೂ ಅವಳು ಎಷ್ಟು ಬದಲಾಗಿದ್ದಾಳೆ ಅಲ್ವಾ? ಅಯ್ಯೋ ಅಮ್ಮ, ಇವಳಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾಳೆ. ನೀವೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀರಾ? ಅಮ್ಮ, ಅಪ್ಪ, ದೊಡ್ಡಪ್ಪ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಆ ಥರದ್ದೆಲ್ಲ ಏನೂ ಇರಲ್ಲ. ಆ್ಯಂಡ್ ಕೀರ್ತನ, ನಾನು ಹೊರಡ್ತಾ ಇದ್ದೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಕ್ರ್ಯಾಪ್ ಥಿಂಗ್ಸ್. ವೇಟ್, ಪ್ರೂಫ್ ಇಲ್ಲದೆ ಈ ಕೀರ್ತನ ಏನು ಮಾಡೋದಿಲ್ಲ. ಆ ಪ್ರೂಫು ನಿಮ್ಮ ಕಣ್ಣು ಮುಂದೆಗಡೆನೇ ಇದೆ, ನೋಡಿ.
ಹೋದ ಲಕ್ಷ್ಮಣ. ಇದು ಅಮ್ಮ ಸತ್ಯ ಕಾರ್ತಿಕ್ ಮದುವೆ ಆಗಿದ್ದು ಹೊಸದ್ರಲ್ಲಿ ಮಾಡಿಸಿದ್ದು. ಈ ಅಗ್ರಿಮೆಂಟ್ ಪ್ರಕಾರ ಸತ್ಯ 6 ತಿಂಗಳೊಳಗಡೆ ಮನೆಯವ್ರ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ಕೋಟೆ ಮನೆಗೆ ಹೊಂದ್ಕೋಬೇಕು. ಒಂದು ವೇಳೆ ಆ ರೀತಿ ಆಗಲಿಲ್ಲ ಅಂದರೆ ಸತ್ಯ ಪರ್ಮನೆಂಟ್ ಆಗಿ ಈ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಹಾಗಂತ ನಾನು ಹೇಳ್ತಿಲ್ಲಪ್ಪ, ಅಮ್ಮ ಮಾಡಿಸಿರೋ ಈ ಅಗ್ರಿಮೆಂಟ್ ಹೇಳ್ತಾ ಇದೆ. ಕೀರ್ತನ, ನಿನಗೇನು ತಲೆಗಿಲೆ ಕೆಟ್ಟಿದ್ದೇನೆ? ಮೊದಲೇ ಸತ್ಯನ ಕಂಡ್ರೆ ನಿನಗಾಗೋದಿಲ್ಲ. ಹೀಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಮನೆಯಿಂದ ಒದ್ದು ಹೊರಗಾಕ್ಬಿಡ್ತೀನಿ. ನಾನು ಯಾಕಪ್ಪ ಸುಮ್ಮನೆ ಹೇಳಿ? ಅದನ್ನ ಯಾರು ಬೇಕಾದರೂ ಓದಿ. ವಿಷಯ ಅದರಲ್ಲಿ ಇದೇ ಇರೋದು. ಚಿಕ್ಕಪ್ಪ, ನೀವೇ ಓದಿ ಹೇಳಿ ಅಪ್ಪಂಗೆ ಅದರಲ್ಲಿ ಏನಿದೆ ಅಂತ. ಏನೋ ಇದೆ ಅದರಲ್ಲಿ? ಅಣ್ಣ, ಕೀರ್ತನ ಹೇಳಿದ್ದು ಸತ್ಯ ಅಣ್ಣ. ಏನೋ ಹೇಳ್ತಾ ಇದೆಯಾ? ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡುವಂತ ಹೇಳು ಪತ್ರ ತುಂಬಾ ಸ್ಪಷ್ಟವಾಗಿ ಅರ್ಥ ಆದ ಹಾಗೆ ಹೇಳಬೇಕು ಅಂದ್ರೆ ನಿನ್ನ ಕನ್ಸೆಂಟ್ ಇಂದ ಆಗ್ತಿರೋ ವಿಚ್ಛೇದನ ಪತ್ರ. ಇದು ಅದಕ್ಕೆ ಮಾಡಿಸಿರೋ ಅಗ್ರಿಮೆಂಟ್ ಅಣ್ಣ. ಅಲ್ಲಿ ನೋಡು, ಅದಕ್ಕಿದು ಸತ್ಯ ಅಂತ ಇಬ್ಬರದು ಸಿಗ್ನೇಚರ್ ಇದೆ. ಮದುವೆಯಾದ 6 ತಿಂಗಳ ಒಳಗೆ ಸತ್ಯ ಆದ ನಾನು ಕೋಟೆ ಮನೆಯ ಪ್ರತಿಯೊಬ್ಬ ಸದಸ್ಯರ ಮನಸ್ಸನ್ನು ಗೆದ್ದರೆ ಮಾತ್ರ ಈ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಇರುತ್ತದೆ. ಇಲ್ಲದೆ ಹೋದ ಪಕ್ಷದಲ್ಲಿ ನಾನು ನನ್ನ ಸ್ವಇಚ್ಛೆಯಿಂದ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆಂದು ಒಪ್ಪಿಕೊಂಡಿರುತ್ತೇನೆ. ಸತ್ಯ. ಅಯ್ಯೋ, ಏನು ಲಕ್ಷ್ಮಣ, ಕೋಟೆ ಮನೆ ಇಟ್ಟು ಕೀಳು ಮಟ್ಟಕ್ಕೆ ಇಳಿದು ಬಿಡುತ್ತೇನೋ? ಅಯ್ಯೋ, ಫೈನಲಿ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಗ್ತಿದೆ. ಅಲ್ಲಿ ಅಗ್ರಿಮೆಂಟ್ ಬ್ಲಾಸ್ಟ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾಲ್ ಬರುತ್ತೆ. ಎಷ್ಟು ಕ್ರೂರಿ ನೀನು! ಸ್ವಂತ ತಂಗಿಗೆ ಕೆಟ್ಟದಾಗ್ಲಿ ಅಂತ ಕಾಯ್ತಾ ಇದೆಯಲ್ಲ. ಸ್ವಂತ ತಂಗಿನ ಅವಳೇನು ಕಡಿಮೆ ಟಾರ್ಚರ್ ಕೊಟ್ಟಿದ್ದಾಳ? ರಾಕ್ಷಸಿ ಅವಳು. ಮುಚ್ಚೆ ಬಾಯ್ ಸಾಕು. ಅವಳು ಏನು ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡಿರ್ತಾಳೆ. 3 ಕತ್ತೆ ವಯಸ್ಸಾದರೂ ತಲೆ ಲದ್ದಿನೇ ತುಂಬಿಕೊಂಡಿದ್ದೆ. ಆಯ್ತಾಯ್ತು, ಅದು ಎಷ್ಟು ಬೈತಿರೋ ಬೈದ್ಬಿಡಿ. ಇವತ್ತು ಆ ಸತ್ಯನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಆಗ ನಿಮಗೆ ಜ್ಞಾನೋದಯ ಆಗುತ್ತೆ. ಅತ್ತೆ, ಇವಳು ಮಾತು ಕೇಳಿದ್ರೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ. ಇವು ಏನೂ ಆಗಿರಲ್ಲಮ್ಮ, ಹೆದರ್ಕೋಬಿಡ್ವೆ.
ಅಣ್ಣ, ನನಗೆ ಯಾಕೋ ಅದಕ್ಕೆ ಈ ಥರ ಎಲ್ಲ ಮಾಡಿರ್ತಾರ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಇದೆಯಲ್ಲ ಲಕ್ಷ್ಮಣ. ಸತ್ಯ ಕೋಟೆ ಮನೆ ಅಂತ ಸೈನ್ ಹಾಕಿದಾಳಲ್ಲ. ಸತ್ಯ ಮತ್ತು ಅಕ್ಕ ಮಧ್ಯೆ ಇದ್ದಿದ್ದ ಸಮಸ್ಯೆ ಎಲ್ಲ ದೂರ ಆಯಿತು. ಇನ್ಮೇಲೆ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ನಗ್ನಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇವರಿಬ್ಬರ ಮಧ್ಯೆ ಇಂಥ ಒಂದು ಒಪ್ಪಂದ ಆಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ವಲ್ಲ. ದೊಡ್ಡಮ್ಮ ಹೀಗೆ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಹಾಗಿದ್ರೆ ಅದಕ್ಕೆ ಜೊತೆ ಚೆನ್ನಾಗಿರೋದೆಲ್ಲ ಬರೀ ನಾಟಕನ? ನಮ್ಮ ಸೀತನ ಬಗ್ಗೆ ಎಷ್ಟೊಂದು ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದೆ. ಅವಳೇ ಕೋಟೆ ಮನೆ ಆಧಾರ ಸ್ತಂಭ ಅಂತ ಇಟ್ಕೊಂಡಿದ್ದೆ. ಅವಳು ಇಂಥ ಕೆಲಸ ಮಾಡಿದಾಳೆ ಅಂತಂದರೆ ಅಣ್ಣ, ಸ್ವಲ್ಪ ತಾಳ್ಮೆಯಿಂದೇರು. ಈಗ ಅದಕ್ಕೆ ಬರಲಿ, ಎಲ್ಲ ವಿಚಾರಿಸೋಣ. ಅಲ್ಲಿವರೆಗೂ ನೀನು ಸ್ವಲ್ಪ ಕೂಲಾಗಿರು. ಅವಳು ನಗುವಿನ ಹಿಂದೆ ಇಂಥ ಮುಖ ಇದೆ ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ ಲಕ್ಷ್ಮಣ. ನಾನು ಹೆಂಡತಿ ಈ ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತೀನಿ. ಮನೆ ಸೊಸೆಗೆ ಅಗ್ರಿಮೆಂಟ್ ಬರ್ಕೊಡುವಷ್ಟು ನೀಚ ಹೆಂಗಸ ನನ್ನ ಹೆಂಡತಿ. ಛೆ, ಮಾತೆತ್ತಿದ್ರೆ ಸಂಸ್ಕಾರ, ಪುರಾಣ, ಪುಣ್ಯ, ಅದು ಇದು ಅಂತ ಹೇಳ್ತಾ ಇದ್ದೋಳು ಈಗ ಮನೆ ಸೊಸೆನ ಅದೃಷ್ಟಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಅಂತಾರೆ. ಅಂಥ ಸೊಸೆ ಜೊತೆಯಲ್ಲಿ ಒಪ್ಪಂದ ಮಾಡ್ಕೊಳ್ಳೋಷ್ಟು ಹೆಚ್ಕೊಂಡ್ಬಿಟ್ಲ ನನ್ನ ಹೆಂಡತಿ. ಅಪ್ಪ, ನೀನ್ ಯಾಕೆ ಬರೀ ಅಮ್ಮನಿಗೆ ಹೇಳ್ತಾ ಇದೆಯಾ? ಇದರಲ್ಲಿ ಸತ್ಯನ ಇನ್ವಾಲ್ವ್ಮೆಂಟು ಇದೆ ತಾನೆ? ಅಲ್ಲ, ಫಸ್ಟ್ ಆಫ್ ಆಲ್ ಅವಳು ಯಾಕೆ ಇದಕ್ಕೆ ಒಪ್ಕೋಬೇಕಿತ್ತು? ಒಪ್ಕೊಂಡ್ಮೇಲೆ ನಮ್ಗೆಲ್ಲರಿಂದ ಹೈಡ್ ಯಾಕೆ ಮಾಡಬೇಕಿತ್ತು? ಅಂದಮೇಲೆ ಮೋಸ್ಟ್ಲಿ ಅವಳು ಏನೋ ಚಾಲೆಂಜ್ ಹಾಕಿರ್ತಾಳೆ. ಅದಕ್ಕೆ ಅಮ್ಮ ವಾಪಸ್ ಅವಳು ಚಾಲೆಂಜ್ ಹಾಕಿದ್ದಾರೆ. ನೋಡಮ್ಮ ಕೀರ್ತನ, ಸತ್ಯ ಮತ್ತು ಸೀತಾ ಇಬ್ಬರು ಮಾಡಿದ್ದು ತಪ್ಪೆ. ಇಬ್ಬರು ಈ ಕೋಟೆ ಮನೆಗೆ ಕಣ್ಣುಗಳಾಗಬೇಕಾಗಿದ್ದವರು ಕಳಂಕ ತರಕ್ಕೆ ಹೊರಟಿದ್ದಾರೆ. ಬಾಬಾ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಆರಾಮಾಗಿರಿ. ಅದೇನು ಅಂತ ಅಕ್ಕ ಬಂದ್ಮೇಲೆ ನೋಡೋಣ. ಏನು ಡರ್ಲಿಂಗ್ ಇದು? ನಿಮ್ಮ ಅಪ್ಪ ಈ ಲೆವೆಲ್ಗೆ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಸ್ಟೇಜ್ ಸೆಟ್ ಮಾಡಾಗಿದೆ ಸುಹಾಸ್. ನಮ್ಮಮ್ಮ ಮನೆಗೆ ಬರಲಿ, ನಮ್ಮಪ್ಪ ಇನ್ನೂ ರೊಚ್ಚು ಕೇಳ್ತಾರೆ. ಆಮೇಲೆ ಆ ಸತ್ಯನ ಮನೆಯಿಂದ ಆಚೆ ಹಾಕಿ ಬೀದಿಲಿ ನಿಲ್ಲೋ ಹಾಗೆ ಮಾಡ್ತೀನಿ. ಬರಲಿ ಹೊತ್ತು, ನಾನಂತೂ ಬಿಡಲ್ಲ. ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳೇ ಬಿಡ್ತೀನಿ. ಅಣ್ಣ, ಸ್ವಲ್ಪ ಸಮಾಧಾನ ಮಾಡ್ಕೋತೀಯಾ? ಅವ್ರು ಬರಲಿ, ಅವ್ರು ಬಂದಮೇಲೆ ನಿಧಾನವಾಗಿ ವಿಚಾರಿಸೋಣ. ಅಲ್ಲಿವರೆಗೂ ನೀನು ಸ್ವಲ್ಪ ಕಾಮ್ ಡೌನ್. ಸೀತನ ಮನಸ್ಸು ಇಷ್ಟೊಂದು ಕಠೋರವಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಲಕ್ಷ್ಮಣ. ಅಣ್ಣ, ನಿನಗೆ ಮೊದಲೇ ಆರೋಗ್ಯ ಸರಿ ಇಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಕೂತ್ಕೋ. ಮನೆ ಹತ್ತಿ ಉರಿತಾ ಇದೆ. ಯಾಕೆ ಸಮಾಧಾನ ಮಾಡ್ಕೊಂಡಿರಲಿ ಲಕ್ಷ್ಮಣ? ಸೀತಾ ನನ್ನ ಬೆನ್ನ ಹಿಂದೆ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅಣ್ಣ, ನಾನು ಹೇಳಿಲ್ವಾ? ಅದಕ್ಕೆ ಬರಲಿ, ಸ್ವಲ್ಪ ತಾಳ್ಮೆಯಿಂದಿರು. ಬಂದ್ಮೇಲೆ ಮಾತಾಡೋಣ. ಅಗ್ರಿಮೆಂಟ್ ನೋಡಿದ್ಮೇಲೆ ಇನ್ನು ಮಿಸ್ಟೇಕ್ ಎಲ್ಲಿಂದ ಬಂತು ಲಕ್ಷ್ಮಣ? ಸೀತಾ ಬರಲಿ, ವಿಚಾರಿಸ್ತೀನಿ. ಅಲ್ಲಿವರೆಗೂ ನಾನು ಹೀಗೆ ಇರ್ತೀನಿ. ಭಾವ,
ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಕ್ಕ ಬರಲಿ. ಎಲ್ಲಿಂದ ಸಮಾಧಾನ ಮಾಡ್ಕೊಂಡಿರಬೇಕು ಊರ್ಮಿಳ? ಸ್ವಲ್ಪ ಹೊತ್ತು ನನ್ನನ್ನು ಯಾರೂ ಮಾತಾಡಿಸ್ಬೇಡಿ, ಎಲ್ಲರೂ ಸುಮ್ಮನಿರಿ. ನಾನೇನಾದರೂ ಮಾತಾಡಬೇಕು ಅನ್ನೋದಿದ್ದರೆ ಅದು ಸೀತಾ ವಾಪಸ್ ಬಂದ ಮೇಲೇ. ಬಾವಾ, ಅಕ್ಕನ ಮೊಬೈಲು ಮನೇಲೇ ಇದೆ. ಇನ್ನೇನು ಅವ್ರು ಬರೋ ಹೊತ್ತಾಯಿತು. ಬರೀ ವಿಷಯ ಗೊತ್ತಾಗಿದ್ದಕ್ಕೆ ಇಷ್ಟೊಂದು ಡ್ರಾಮಾ ನಡೀತಿದೆ. ಇನ್ನವ್ರು ಬಂದ ಮೇಲೆ ಈ ಮನೆಯಲ್ಲಿ ಕುರುಕ್ಷೇತ್ರನೇ ನಡೆಯುತ್ತೆ. ನಿಮ್ಮ ಪ್ಲ್ಯಾನ್ ಅಂದರೆ ಪ್ಲ್ಯಾನ್ ಡಾರ್ಲಿಂಗು. ಇಷ್ಟು ವರ್ಷಕ್ಕೆ ಇದೊಂದೇ ಪ್ಲ್ಯಾನ್ ವರ್ಕೌಟ್ ಆಗಿರೋದು. ಅಂದರೆ ಎಲ್ಲಕ್ಕಿಂತ ಈ ಪ್ಲ್ಯಾನ್ ಇದೆಯಲ್ಲ, ಬೆಸ್ಟ್ ಪ್ಲ್ಯಾನ್. ಅಲ್ಲ, ಇಷ್ಟು ಹೊತ್ತಾದರೂ ಅವರೆಲ್ಲಿ ನಾಪತ್ತೆ ಆಗಿದ್ದಾರೆ? ಪಾಪ ಡಾರ್ಲಿಂಗು, ಸತ್ಯ ಕಾರ್ತಿಕ್ ಒಟ್ಟಿಗೆ ಇರೋದು ಇವತ್ತು ಲಾಸ್ಟ್ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ಒಟ್ಟಿಗೆ ಇರಲಿ ಬಿಡು. ಶತ್ರುಗಳಿಗೆ ಪಾಪ ಅನ್ನೋಷ್ಟು ಒಳ್ಳೊಳ್ಳು ನಾನಲ್ಲ ಸುಹಾಸ್. ಆ ಸತ್ಯನ ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕೋದಕ್ಕೆ ಕಾಯ್ತಾ ಇದ್ದೀನಿ. 100 ವರ್ಷ ಆಯಸ್ಸು ಅವಳಿಗೆ. ಅಲ್ಲೋಡ್ ಡಾರ್ಲಿಂಗ್, ಬಂದೇ ಬಿಟ್ಲು. ಅಸ್ಲಂ ದಿವ್ಯ ವಿಡಿಯೋ ಕಾಲ್ ಮಾಡಕ್ಕೆ ಹೇಳಿದ್ಲಲ್ವಾ? ಎಸ್. ವಿಡಿಯೋ ಕಾಲೇ ಬಂತು ನೋಡಿ ಇವಾಗ. ಅಮ್ಮ ಚೆನ್ನಾಗಿ ನೋಡು, ಇನ್ನು ಒಂದು ಸ್ವಲ್ಪ ಹೊತ್ತಲ್ಲೇ ನಿನ್ನ ಮುದ್ದಿನ ಮಗಳು ಸತ್ಯನ ಮನೆಯಿಂದ ಹೊರಗಡೆ ಹಾಕ್ತಾರೆ. ದಿವ್ಯಾ, ಸತ್ಯ ಅವರು ನೀನು ಒಡ ಹುಡ್ತವ್ರು, ಯಾಕೆ ಅವ್ರ ಮೇಲೆ ನೀನು ಇಷ್ಟೊಂದು ದ್ವೇಷ ಸಾಧಿಸ್ತಿದ್ಯಾ? ಅಕ್ಕ ತಂಗಿ ಚೆನ್ನಾಗಿದ್ರು ಅಷ್ಟೇ ಅವರು ಒಡ ಹುಡ್ತವ್ರು, ಇಲ್ಲ ಅಂದರೆ ದುಶ್ಮನ್ಗಳೇ. ಇವಾಗ ಈ ಸತ್ಯನೂ ನನಗೆ ದುಶ್ಮನ್ನೇ. ಇನ್ನೊಂದು ಮಾತು ಅವಳ ಬಗ್ಗೆ ಕೆಟ್ಟದಾಗಾಡಿದ್ರೆ ಹೋಗ್ಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನ. ಓ, ಹಾಗೆ ಬೇರೆ ಮಾಡ್ತೀಯಾ? ಮಾಡು. ಕೋಟೆ ಮನೇಲಿ ಅವಳ ಬಂಡವಾಳ ಎಲ್ಲ ಬಯಲಾಗ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅವಳು ಇಲ್ಲಿಗೆ ಬರ್ತಾಳೆ, ನನ್ನ ಜೊತೆಗೆ ಇರ್ತಾಳೆ. ಆಗ ಇಬ್ರು ಹುಟ್ಟಲಿಲ್ಲ ಅಂತ ಅನ್ಸ್ಬಿಡು. ಅವಳು ಏನೇ ದ್ರೋಹ ಮಾಡಿದ್ಲು ನಿಂಗೆ? ಅವಳ ಮೇಲೆ ಯಾಕೆ ವಿಷ ಕಾಡ್ತಿದ್ಯಾ? ವೆಲ್ಕಮ್ ಡಾರ್ಲಿಂಗ್ಸ್. ನಾನು ಹಾಕಿರೋ ಬಾಂಬು ಈಗ ಬ್ಲಾಸ್ಟ್ ಆಗುತ್ತೆ. ಅದರಲ್ಲೂ ನಿಮ್ಮ 3 ಜನದ ಕತೆ ಅಂತೂ ಮುಗೀತು ಅಂತಲೇ ಅಂದ್ಕೊಳ್ಳಿ. ಪಾಪ, ನಿಮಗೆ ಹೀಗಾಗಬಾರ್ದಿತ್ತು. ಅಲ್ಲೇ ನಿಂತ್ಕೋ ಸೀತಾ.
ಯಾಕ್ರಿ ಏನಾಯ್ತು? ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಎದುರು ಮಾತಾಡಿಸುವಾಗಿಲ್ಲ ಅಷ್ಟೇ. ಓಹೋ, ನಾವು ಬರೋದು ಸ್ವಲ್ಪ ತಡ ಆಯಿತು ಅಂತ ನಿಮ್ಗೆ ಈ ಕೋಪನಾ? ಅಲ್ಲ ರೀ, ಅದಕ್ಕೆ ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಅಬ್ಬಾ, ನೀವು ಕೂಗಿದ್ದು ನೋಡಿ ಒಂದು ಕ್ಷಣ ಎದೆನೇ ನಡಗೋಯ್ತು ಗೊತ್ತಾ? ಸರಿ ಸರಿ, ನೀನು ಮಾಡಿರೋ ಕೆಲಸಕ್ಕೆ ಎದೆನೇ ಉರಿದು ಹೋಗಿದೆ. ಹೇಳಿದ ಕೇಳಿಸ್ಲಿಲ್ವಾ? ಅಲ್ಲೇ ನಿಂತ್ಕೋ.